ಅದು ಸದ್ಯ ನನ್ನ ತಲೆಗೇರಲಿಲ್ಲ ಅದು. ಎಸ್, ಈ ನಾಟಕ ಸಂಸ್ಥೆಯಲ್ಲಿ ಇವನೊಬ್ಬ ಮುಖ್ಯ ನಟ ಅಂತ. ನಮ್ಮಲ್ಲಿ ರಂಗಭೂಮಿ ಒಂದು ದೊಡ್ಡ ವಿಸ್ತಾರವಾದ ಸಮುದ್ರ. ಆ ಸಮುದ್ರದಲ್ಲಿ ಹಲವು ನದಿಗಳು, ಝರಿಗಳು, ತೊರೆಗಳು ಎಲ್ಲವೂ ಬಂದು ಅಲ್ಲೇ ಸೇರೋದು. ಸೊ ಮಾಡಿದ್ರು ಅದೇನು ಇವರೆಲ್ಲ ಈ ಅತಿರಥ ಮಹಾರಥರಿದ್ದಾರೆ. ಅದ್ರ ಮಧ್ಯೆ ನಾನು ಈಗ ತಾನೇ ಎಂಟ್ರಾಗಿರೋನು, ಮೇನ್ ರೋಲ್ ಕೊಟ್ಟಿದ್ದಾರೆ, ನಾನೇ ಬಿಜ್ಜಳ ಕೊಟ್ಟರೆ ಪಾಪ ಬಾಕಿಯವ್ರಿಗೆ ಮುಜುಗರ ಆಗುತ್ತೋ ಅಥವಾ ಆಮೇಲೆ ನನಗೆ ಮುಜುಗರ ಆಗುತ್ತೋ ಅಂತ ಕೇಳಿದೆ. ನಿಮಗೆ ಇಲ್ಲಿ ಹೇಳಬೇಕು, ಅದನ್ನು ಬೆಂಗಳೂರಿಗೆ ತೊಗೊಂಡು ಬಂದಿದ್ದೀರಿ. ಎಸ್, ಅದರ ಬ್ಯಾಕ್ ಸ್ಟೇಜ್ ವರ್ಕ್ ನಾನು ಮಾಡಿದ್ದೆ. ಬಟ್ ಅದನ್ನು ನಾನೇ ಬಿಜ್ಜಳನ್ನು ನಾನು ನಾಟಕಕ್ಕೆ ಲೈಟಿಂಗ್ನಲ್ಲಿ ನಾನು ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ಸ್ವಾಗತ, ಸುಸ್ವಾಗತ. ನಾಗಾಭರಣ ಸಿನಿಮಾ ವರ್ಣಕ್ಕೆ ಸ್ವಾಗತ. ಕಿರುತೆರೆಯಲ್ಲಿ ನಾಗಾಭರಣ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ನಂಗೆ ಗೊತ್ತು. ಹಾಗೆಯೇ ಈ ಸಿನಿಮಾ ವರ್ಣದ ಮುಂದಿನ ಭಾಗಗಳಲ್ಲಿ ನಾವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನೋದನ್ನು ಒಂದೆಷ್ಟು ಹೇಳಿಬಿಡ್ತಾನೆ. ಸಿ ಅಶ್ವಥ್ ಗಾನಗಾರುಡಿಗ, ಸ್ವರ ಸಂಯೋಜಕ, ಕನಸುಗಾರ, ಕನ್ನಡ ಸುಗಮ ಸಂಗೀತದ ಹರಿಕಾರ. ಇವರು ಚಲನಚಿತ್ರ ಸಂಗೀತಕ್ಕೆ ಬಂದದ್ದು, ಹೋದದ್ದು, ಮತ್ತೆ ಬಂದದ್ದು, ಇವುದರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇವೆ. ಮತ್ತೆ ಬಂದದ್ದು ಅನ್ನುವ ಮಾತು ಯಾಕೆ ಹೇಳ್ತೇನೆ ಅಂದರೆ, ಅವರು ಮತ್ತೆ ಬಂದದ್ದು ನಮ್ಮ ಸಿನಿಮಾದ ಮುಖಾಂತರ. ನನ್ನ ಸಿನಿಮಾ ಅಲ್ಲ, ನಮ್ಮ ಸಿನಿಮಾದ ಮುಖಾಂತರ. ಹಾಗಾಗಿ ಸಿ ಅಶ್ವಥ್ ಅವರ ಜೊತೆಯೇ ನನ್ನ ಪಯಣವನ್ನು ದಾಖಲಿಸೋಕ್ಕೆ ಈ ಸಂಚಿಕೆಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಅಶ್ವತ್ಥರ ಸ್ವರ ಸಂಯೋಜನೆಗಳು ಹೇಗಿತ್ತು ಮತ್ತು ಅದರ ನಿಜವಾದಂತಹ ಅಂತಃಸತ್ವ ಏನು ಅನ್ನೋದನ್ನು ನಾವು ದಾಖಲಿಸ್ತಾನೆ ಆಯಾ ಚಿತ್ರಗಳಲ್ಲಿ ಬಂದಂತಹ ಬೇರೆ ಬೇರೆ ಅನುಭವಗಳನ್ನು ಬೇರೆ ಬೇರೆ ಸಂದರ್ಶಕರ ಜೊತೆಯಲ್ಲಿ ನಾನು ಮಾಡ್ತಾ ಹೋಗ್ತಾನೆ. ಇವತ್ತಿನ ಈ ಸಂಚಿಕೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನನ್ನ ಜೊತೆ ಮಾತುಕತೆಗೆ ನಿಂತಿರುವವರು ನಮ್ಮೆಲ್ಲರ ಪ್ರೀತಿಯ ಅಣ್ಣ. ಇದೇನಿದು ಅಣ್ಣ ಅಂದ ಕೂಡಲೇ ಹಾಗಾದರೆ ರಾಜ್ಕುಮಾರ, ಡಾಕ್ಟರ್ ರಾಜ್ಕುಮಾರ್ ಅವರ ಅಂತ ಆಶ್ಚರ್ಯ ಅಲ್ವಾ? ಒಂದು ರೀತಿ ಅವರು ನಮ್ಮ ಬಾಳಿನ ಡಾಕ್ಟರ್ ರಾಜ್ಕುಮಾರ್. ಕಾರಣ ಯಾಕೆ ಅಂತಲೂ ಹೇಳ್ತೀನಿ ಆಮೇಲೆ. ನಮ್ಮಲ್ಲಿ ರಂಗಭೂಮಿ ಒಂದು ದೊಡ್ಡ ವಿಸ್ತಾರವಾದ ಸಮುದ್ರ. ಆ ಸಮುದ್ರದಲ್ಲಿ ಹಲವು ನದಿಗಳು, ಝರಿಗಳು, ತೊರೆಗಳು ಎಲ್ಲವೂ ಬಂದು ಅಲ್ಲೇ ಸೇರೋದು. ಹಾಗಾಗಿ ಆ ರಂಗಭೂಮಿಯ ಆ ಸಮುದ್ರದಲ್ಲಿ ನಮ್ಮನ್ನು ಈಜುವುದಕ್ಕೆ ಪ್ರೇರೇಪಿಸಿದ, ಆ ಈಸನ್ನು ಸದೃಢಗೊಳಿಸಿದ, ಅದರ ಮುಖಾಂತರ ನಮ್ಮನ್ನು ಒಂದು ತಿಮಿಂಗಿಲವಾಗಿಸಿದಂತಹ ಪ್ರತಿಭೆಗಳ ಹಿಂದೆ ಯಾರಿದ್ದರು ಅನ್ನೋದಾದರೆ ಅದು ನಮ್ಮ ಅಣ್ಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದತ್ತಣ್ಣ. ದತ್ತಣ್ಣ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಈ ಪಾಡ್ಕಾಸ್ಟಲ್ಲಿ ನಾವು ಆಸ್ಫೋಟದ ಬಗ್ಗೆ ಮಾತಾಡೋಣ ಅಂತ ನಿಮ್ಮನ್ನು ಕರೆದಿರೋದು. ಆಸ್ಫೋಟದ ಸಿನಿಮಾದ ಎಂಟ್ರಿ ನಿಮ್ಮದೇ. ನಿಮ್ಮ ಎಂಟ್ರಿಯಲ್ಲಿ ಆಯಿತು. ನೀವು ಭಾಳ ದೂರದಲ್ಲಿದ್ದಿರಿ, ಅಂದರೆ ಡೆಲ್ಲಿಲಿದ್ದಿರಿ. ನಮಗೆ ಆವಾಗ ಭಾಳ ದೂರನೇ ನಮಗೆ. ಅಲ್ಲಿ ನೀವು ನಿಮ್ಮದೇ ಆದಂಥ ಒಂದು ವರ್ಚಸ್ಸನ್ನು, ನಿಮ್ಮದೇ ಆದಂತಹ ಒಂದು ರಂಗ ಚಳುವಳಿಯನ್ನು ಸ್ಥಾಪಿಸ್ಕೊಂಡಿದ್ರಿ. ನೀವು ಹರಿಹರ ಗುಂಡೂರಾಯರ ಸುಪುತ್ರರಾಗಿ ನಮ್ಮ ಇನ್ನೊಬ್ಬ ಅಣ್ಣ ಇದ್ದಾರೆ, ಎಚ್ ಜಿ ಸೋಮಶೇಖರ್ ರಾವ್, ಸೋಮಣ್ಣ ಅವರ ಅನುಜರಾಗಿ, ಅವ್ರದ್ದೇ ಒಂದು ಟ್ಯಾಲೆಂಟು, ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ ದೈತ್ಯ ಪ್ರತಿಭೆ ಜೊತೆಗೆ ಒಂದಷ್ಟು ಮಾತುಕತೆ ಇದೆ ಸಂವಾದದಲ್ಲಿ. ನೀವು ದೆಹಲಿಗೆ ತಲುಪಿದ್ದು, ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ ಬಂದದ್ದು, ಈ ಪಯಣ ಹೇಗಿತ್ತು, ಏನದು? ನಾನು ಏರ್ಫೋರ್ಸ್ ಜಾಯಿನ್ ಆಗಿದ್ದು 1964ರಲ್ಲಿ. 65ರಲ್ಲೇ 65ರಿಂದ 68 ಪಾಲಮ್ ಏರ್ಪೋರ್ಟ್ ಪಕ್ಕದಲ್ಲಿ ನಮ್ಮ ಏರ್ಫೋರ್ಸ್ ಆಫೀಸು. ಅಲ್ಲಿ 3 ವರ್ಷ, 2.25 ವರ್ಷ ಏನೋ ಇದ್ದೆ. ಅದಾದಮೇಲೆ ಮತ್ತೆಲ್ಲೋ ಕಾನ್ಪುರ್ಗೆ ಹೋದೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಹೋದೆ, ಮತ್ತು ಬೆಂಗಳೂರಿಗೆ ಬಂದೆ. ಆಮೇಲೆ ಮತ್ತೆಲ್ಲೋ ಚಂಡೀಗರ್ಗೆ ಹೋದೆ, ಭಟಿಂಡಾಗೆ ಹೋದೆ. ಅಲ್ಲಿಂದ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡೋಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ 75 ಸುಮಾರಿನಲ್ಲಿ ಎಮರ್ಜೆನ್ಸಿ
ಟೈಮ್ ಅಂತ ಕಾಣುತ್ತೆ ಅವಾಗ. ಒಂದು 78 ಜನವರಿನಲ್ಲಿ ಮತ್ತೆ ವಾಪಸ್ ದೆಹಲಿಗೆ ಹೋದೆ. ಅಲ್ಲಿ 5 ವರ್ಷ ಅಲ್ಲಿದ್ದೆ. ನನಗೆ ಎಲ್ಲಿ ಹೊರಗಡೆ ಹೋದರೂ ಕೂಡ ಒಂದು ಸ್ವಲ್ಪ ಕನ್ನಡತನ ಅನ್ನೋದು ಎಳೆಯೋದಲ್ಲ. ಮುಂಚೆನೂ ಆ ಕನ್ನಡ ಭಾರತಿ ಅನ್ನೋದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಸಂಸ್ಥೆ ಅಲ್ಲಿ. ಅದರೊಳಗೂ ಅವರು ನಾಟಕಗಳಿಗೆ ಬಹಳ ಫೇಮಸ್ ಆದವರು. ಹಾಗಾಗಿ ಒಂದು ಸ್ವಲ್ಪ ಮುಂಚೆ 65ರಿಂದ 68ವರೆಗೂ ಸ್ವಲ್ಪ ಸಂಪರ್ಕ ಇತ್ತು. 78ಕ್ಕೆ ಅಲ್ಲಿ ಹೋದಾಗ ಸ್ವಲ್ಪ ಆ ಸಂಪರ್ಕ ಹೆಚ್ಚಾಯಿತು, ಆ್ಯಕ್ಟಿವ್ ಆಯಿತು. ನೀವೇ ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿದ್ರಿ. ನಾವು ಹೋದ ಕಡೆ ಎಲ್ಲ ನಾವೇ, ಯಾಕೆಂದ್ರೆ ನಾವು ಹೊಸಬರು ತಾನೆ, ಅಲ್ಲಿಯ ಸಂಸ್ಥೆ ಹಳೇದು. ಆಗ ತಾನೇ ಅವರು ಅದರ 78ರ ಹಿಂದೆ ಸುಮಾರು ಒಂದು 4-5 ವರ್ಷ ಆ ಕನ್ನಡ ಭಾರತಿ ಅನ್ನೋ ಬಹಳ ಅದ್ಭುತವಾದ ಸಂಸ್ಥೆ ಅವರು ಸ್ವಲ್ಪ ಸ್ಥಗಿತವಾಗಿತ್ತು ಅವರ ಚಟುವಟಿಕೆಗಳು. ಅದನ್ನೇನೋ ಯಾರೋ ಸ್ವಲ್ಪ ರಿಪೇರಿ ಮಾಡಿ ಒಂದು ಹೊಸ ನಾಟಕದ ಮೂಲಕ ಮತ್ತೆ ಆ್ಯಕ್ಟಿವ್ ಮಾಡಿದ್ರು, ಗರಿಗೆದರು ಹಾಗೆ ಮಾಡಿದರು. ಅಲ್ಲಿ ಆ ನಾಟಕದ ನಿರ್ದೇಶಕರು ಯಾರಪ್ಪ ಅಂದರೆ ಬಿ ವಿ ಕಾರಂತರು. ವಾ. ಹಾಗಾಗಿ ನನ್ನ ಆಗ್ತಾನೆ ಪರಿಚಯ ಆಗಿದ್ದು ಎಮ್ ವಿ ನಾರಾಯಣ ರಾವ್, ಯು ಪ್ರಭಾಕರ್ ರಾವ್ ಇವರೆಲ್ಲ. ಹಾಗೆ ನೀವು ನಾಟಕದಲ್ಲಿ ಮಾಡ್ತೀರಾ ಅಂದ್ರೆ ಹ್ಞೂ ಮಾಡಬೇಕು ಅಂತ ಇಚ್ಛೆ ಇದೆ ಅಂತ. ಅದರೊಳಗೊಂದು ಸಣ್ಣ ಪಾತ್ರ ಮಾಡಿದೆ ನಾನು, ನಹಿ ನಹಿ ರಕ್ಷತಿ ಅಂತ. ನಹಿ ನಹಿ ರಕ್ಷತಿ ಅಕ್ಕಿ ನಾಲ್ಕು ಸತ್ಯನಾರಾಯಣ ಅವ್ರದ್ದು ಒಂದು ಆ ಹೆಸರು ಬೇರೆ ಇತ್ತು. ಅದನ್ನು ಕಾರಂತರು ನಹಿ ನಹಿ ರಕ್ಷಂತ ಅಂತ ಮಾಡಿಕೊಂಡ್ರು. ಆ ನಾಟಕ ಮಾಡಬೇಕಾದ್ರೆ ಅವರಷ್ಟು ಜನರ ಸಂಪರ್ಕ ಸಿಕ್ತು ನನಗೆ, ಕನ್ನಡ ನಾಟಕಗಳನ್ನು ಮಾಡ್ತಾ ಇದ್ದ ಜನಗಳು. ಹಾಗೆ ಅಂದರೆ ಜೊತೆಗೆ ನಾನು ಇದ್ದ ಜಾಗ ಅದ್ಭುತವಾದ ಜಾಗ. ಅದಕ್ಕೆ ಅವಾಗ ಯಾವಾಗಲೂ ಕೇಳಿದ್ರೆ ನೀವು ಎಲ್ಲಿ ಅಂತ ಅಂದರೆ ಎಲ್ಲಿ ವಾಸ ಮಾಡ್ತೀನಿ ಅಂದರೆ ನಾನು ಐ ಲಿವ್ ನೆಕ್ಸ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ಮುಂದ್ಗಡೆ ಇಲ್ಲಿಂದ 2 ನಿಮಿಷ ನಡೆದ್ರೆ ರಾಷ್ಟ್ರಪತಿ ಭವನ್ನು, ಈ ಕಡೆ ಇನ್ನು 4 ನಿಮಿಷ ನಡೆದ್ರೆ ನನ್ನ ಆಫೀಸು, ಏರ್ ಹೆಡ್ ಕ್ವಾರ್ಟರ್ಸು, ಇನ್ನೊಂದು ಸ್ವಲ್ಪ ಸೇಮ್ ಜನಪತ್ನಲ್ಲೇ ಇದ್ದಿದ್ದು ನಾನು. ಅಲ್ಲೇ ಇಂದಿರಾ ಗಾಂಧಿ ಅವರು, ಈ ಕಡೆ ಅಟಲ್ ಬಿಹಾರಿ ವಾಜಪೇಯಿ. ಈ ಥರ ಲೊಕೇಶನ್ ವಾಸ್ ವೆರಿ ಗುಡ್. ಪಕ್ಕದಲ್ಲೇ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಸಾಹಿತ್ಯಿಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಆಮೇಲೆ ಮೇಜರ್ ಥಿಯೇಟರ್ಸ್, ಶ್ರೀರಾಮ್ ಸೆಂಟರ್, ಕಮಾನಿ ಆಡಿಟೋರಿಯಮ್ಮು, ತ್ರಿವೇಣಿ ಓಪನ್ ಏರ್ ಥಿಯೇಟರ್, ಇವೆಲ್ಲ ಒಂದು ರೀತಿ ನಮ್ಮಲ್ಲಿ ಕಲ್ಚರಲ್ ನಾಟಕಕ್ಕೆ ಬೇಕಾದ ಇದು ಪರಿಸರ, ವಾತಾವರಣ ಅದಿತ್ತು. ಆಮೇಲೆ ಇಷ್ಟು ವಾಕಿಂಗ್ ಡಿಸ್ಟೆನ್ಸ್ ಇವೆಲ್ಲ ನಾನಿದ್ದ ಜಾಗದಿಂದ. ಹಾಗಾಗಿ ಹೆಚ್ಚು ಅದ್ರ ಜೊತೆಯಲ್ಲಿ ಇದು ಮಾಡ್ಕೊಂಡು ಈ ನಾಟಕ ಏನು ಅಷ್ಟು ದೊಡ್ಡ ಹೆಸರು ಮಾಡಲಿಲ್ಲ ಆ ನಾಟಕ. ಅದು ಯಾಕೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಒಂದೊಂದು ಸಾರಿ ನಾನು ಸಿಟ್ಟು ಮಾಡ್ಕೋತೀನಿ ಬಿ ವಿ ಕಾರಂತರ ಮೇಲೆ. ಅವರು ಸಂಗೀತದ ಬಗ್ಗೆ ಎಷ್ಟು ಮೋಹಿತರಾಗಿದ್ದರು ಅಂದರೆ ಮೂಮೆಂಟ್ಸು ಇದ್ದು ಬಾಕಿ ವಿಷಯಗಳ ಬಗ್ಗೆ ಹೆಚ್ಚಿಗೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಅದು ಹಾಕ್ಕೊಂಡು ಹೋಗುತ್ತೆ, ಹೆಂಗಿದ್ರು ಸೀನಿಯರ್ ಆ್ಯಕ್ಟರ್ಗಳಿದ್ರೆ ಮಾಡ್ಕೋತಾರೆ. ಹಾಗೇನೆ ಅಲ್ಲೂ ಆಯಿತು. ಯಾಕೆಂದರೆ ಅದರೊಳಗೆ ಒಂದು 6-7 ಅದ್ಭುತವಾದ ಹಾಡುಗಳಿತ್ತು. ಆ ಹಾಡುಗಳು ಬಹಳ ಮೆಚ್ಚುಗೆ ಪಡ್ಕೊಂಡ್ರು. ನಾಟಕ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ. ಬಟ್ ಆಡಿದ್ದು ಶ್ರೀರಾಮ್ ಸೆಂಟರ್ ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ನಲ್ಲಿ. ವಾವ್. ಅದೊಂದು ನಮಗೂ ಒಂದು ದಾಖಲೆ ಇದ್ದಂಗೆ. ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ನಲ್ಲಿ ನನ್ನ ನಾಟಕ ಬಂತು ಅಂತ. ಅದಾದ ಮೇಲೆ ಆ ಸ್ವಲ್ಪ ಚೇತರಿಸ್ಕೊಳ್ತಲ್ಲ, ಎಲ್ರಿಗೂ ಒಂದು ಹುಮ್ಮಸ್ಸಿತ್ತು. ಹಾಗಾಗಿ ಅವರು ಇನ್ನೊಂದು ನಾಟಕ ತೊಗೊಂಡ್ರು, ನಾನೇ ಬಿಜ್ಜಳ. ಆ ನಾಟಕದಲ್ಲಿ ಅದು ಯಾತಕ್ಕೆ ನನ್ನನ್ನು ಕನ್ಸಿಡರ್ ಮಾಡಿದಿರೋ ಗೊತ್ತಿಲ್ಲ, ಆ ಮೇಜರ್ ಪಾತ್ರ ಬಿಜ್ಜಳನ ಪಾತ್ರ ಮಾಡೋಕ್ಕೆ ನೀವು ಮಾಡಿ ಅಂತಂದ್ರು. ಜಿ ಬಿ ಜೋಶಿಗಳ ನಾಟಕ ನಾನೇ ಬಿಜ್ಜಳ. ಆಗಿನ ಕಾಲಕ್ಕೆ ಪ್ರಭಾಕರ್ ರಾವ್ ಡೈರೆಕ್ಟ್ರು. ಆಗಿನ ಕಾಲಕ್ಕೆ ಕಾರ್ನಾಡರಾಗಲಿ, ಇವರ್ಯಾರು ಮನೋಹರ್ ಗ್ರಂಥಮಾಲೆ ಅವರ, ಜಿ ಬಿ ಜೋಶಿ ಅವ್ರದ್ದಾಗಲಿ, ಇನ್ಯಾವ ಯಾವುದೇ ನಾಟಕ ಆದರೂ ಮ್ಯಾನುಸ್ಕ್ರಿಪ್ಟ್ ಸ್ಟೇಜ್ನಲ್ಲೇ ಇವ್ರಿಗೆ ಬರೋದು. ನೀವು ಮಾಡಿ ಮೊದಲು ಅಂತ ಅಷ್ಟು ಹೆಸರುವಾಸಿಯಾಗಿದ್ದರು ಅವರು ಕನ್ನಡ ಭಾರತಿ. ಅಷ್ಟೊತ್ತಿಗಾಗಲೇ ಅವರು ಮ್ಯಾಕ್ಬೆತ್ ಮಾಡಿದ್ರು, ಹೈವಾದನ ಮಾಡಿದ್ರು, ಬಹಳಷ್ಟು ನಾಟಕಗಳನ್ನು ಮಾಡಿದ್ರು. ತೊಗ್ಲಕ್ ಮಾಡಿದ್ರಾ? ತೊಗಲಕ್ ಮಾಡಿ. ಆ್ಯಕ್ಚುಲಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ತೊಗಲಕ್ ಫಸ್ಟ್ ಪ್ರೊಡಕ್ಷನ್ ಆಗಿದ್ದು ಕೆಲವರು ಅಲ್ಕಾಜಿದು ಅಂದ್ಕೊಂಡ್ಬಿಟ್ಟಿದ್ದಾರೆ, ಕೆಲವರು ಇಲ್ಲಿ
ಅದು BC ಪ್ರೊಡಕ್ಷನ್ ಅಂತ ಅಲ್ಲ, ಮೊಟ್ಟ ಮೊದಲಿಗಾಗಿದ್ದು ಅಲ್ಲಿ ಕನ್ನಡ ಭಾರತಿ. ಎಮ್ ಇ ನಾರಾಯಣರಾವು ತೊಗಲಕ್ ಪಾತ್ರ ಮಾಡಿದ್ರು. ಅದು ಭಾಳ ಒಳ್ಳೆ ಹೆಸರು ಪಡ್ಕೊಂಡಿದ್ರು. ಅದನ್ನು ನೋಡಿ ಅದಕ್ಕಿಂತ ಒಂದು ತಿಂಗಳು ಮುಂಚೆ NSD ಸ್ಕೂಲ್ ಪ್ರೊಡಕ್ಷನ್ ಆಗಿ ಮಾಡಿದ್ರು ಅದು. ಬಟ್ ಕಾರ್ನಾಡ್ ವಾಸ್ ನಾಟ್ ವೆರಿ ಹ್ಯಾಪಿ ವಿತ್ ದಟ್ ಪ್ರೊಡಕ್ಷನ್. ಹಿ ವಾಸ್ ವೆರಿ ಹ್ಯಾಪಿ ವಿತ್ ಎಮ್ ಇ ನಾರಾಯಣರಾವ್. ಎಮ್ ಇ ನಾರಾಯಣರಾವ್ಸ್ ಡೆಲಿನೇಷನ್ ಆಫ್ ದಟ್ ರೋಲ್. ಅದು ಅವರ ಕೈನಲ್ಲಿ ದಾಖಲೆ ಆಗಿರೋದು ಇದೆ. ಇದು ನನ್ನ ಹತ್ರ ಇದೆ. ವೆರಿ ಗುಡ್. ಸೊ ಮಾಡಿದ್ರು. ಅದೇನು ಇವರೆಲ್ಲ ಅತಿರಥ ಮಹಾರಥರಿದ್ದಾರೆ. ಅದ್ರ ಮಧ್ಯೆ ನಾನು ಈಗ ತಾನೇ ಎಂಟ್ರಾಗಿರೋನು. ಮೇನ್ ರೋಲ್ ಕೊಟ್ಟಿದ್ದಾರೆ, ನಾನೇ ಬಿಜ್ಜಳ ಕೊಟ್ಟರೆ ಪಾಪ ಬಾಕಿಯವರಿಗೆ ಮುಜುಗರ ಆಗುತ್ತೋ ಅಥವಾ ಆಮೇಲೆ ನನಗೆ ಮುಜುಗರ ಆಗುತ್ತೋ ಅಂತ ಕೇಳಿದೆ. ಆದರೆ ಅವರ ಆ ಸಂಸ್ಥೆಯಲ್ಲಿ ಇದ್ದ ಒಂದು ಒಡನಾಟ ಅಂತಿದೆಯಲ್ಲ, ಒಬ್ರಿಗೊಬ್ರದು, ಸೀನಿಯರ್ ಜೂನಿಯರ್, ಇದೊಂದು ಇಲ್ಲ ಅಲ್ಲಿ. ಹಾಗೆ ಇಲ್ಲ, ಈ ಮನುಷ್ಯನ ಮಾಡ್ಬೋದು ಅಂತ ಹೇಳಿ ಮಾಡಿಸಿದ್ರು. ಅದನ್ನು ಮುಂಚೆ ಕಾರಂತರ ಕೈಲಿ ಮಾಡಿಸ್ಬೇಕು ಅಂತ ಕೇಳಿದರು. ಕಾರಂತರು ಏನ್ರಿ ಆ ನಾಟಕದಲ್ಲಿ ಏನೂ ಇಲ್ಲ, ಯಾಕೆ ಮಾಡಬೇಕು ಅಂತ ಅಂದ್ಬಿಟ್ರು. ಅವ್ರಿಗೇನು ಪ್ರಭಾಕರ್ ರಾಯರಿಗೆ ಆ ನಾಟಕದಲ್ಲಿ ಬಹಳ ದೊಡ್ಡ ಇದನ್ನು ಕಾಣಿಸ್ತಾ ಇತ್ತು. ಆಮೇಲೆ ಅದರ ಒರಿಜಿನಲ್ ಅಂತ ಹೇಳಿ ಅಲ್ಲೂ ಆವಾಗ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ನಾವು ಮಾಡಿದಾಗಲೂ ಕೂಡ ಪಿರೆಂಡೆಲೋ ಹೆನ್ರಿ IV ಕನ್ನಡ ಅಡ್ಯಾಪ್ಟೇಷನ್ ಅಂತ ಮಾಡಿದರು. ಅದಕ್ಕೆ ಸ್ವಲ್ಪ ಜಡಭರತರು ಕೋಪ ಕೊಂಡ್ಕೊಂಡಿದ್ರು, ಸಿಟ್ಟು ಮಾಡ್ಕೊಂಡಿದ್ರು. ಸಿಟ್ಟಾಗಿದ್ದಾರೆ, GB ಸಿಟ್ಟಾಗಿದ್ದಾರೆ. ಆವಾಗ ಅವ್ರು ಹೇಳಿ, ಇಲ್ಲ ನೀವು ನಾಟಕ ನೋಡಿ, ಓಕೆ, ಯಾಕೆಂದರೆ ನೀವು ಬಿಟ್ಟಿರೋ ಅಂಶಗಳನ್ನು ನಾವು ಸೇರಿಸ್ಕೊಂಡಿದ್ದೀವಿ, ನೀವು ಸೇರಿಸಿರೋ ಅಂಶಗಳನ್ನು ನಾವು ಬಿಟ್ಟಿದ್ದೀವಿ ಅಂತ. ಹಾಗಾಗಿ ಮಾಡಿದ್ದು ಬಹಳ ಒಳ್ಳೆಯ ಹೆಸರು ಬಂದ್ಬಿಡ್ತು ಅದಕ್ಕೆ. ಅದರ ಮೂಲಕವೇ ನನಗೂ ಕೂಡ ರಂಗಭೂಮಿನಲ್ಲಿ ಇದ್ದೇ ಅಲ್ಲಿ ಅದುವರೆಗೂ ಒಂದು 30-35 ನಾಟಕ ಮಾಡಿದ್ದೆ ಅಷ್ಟೊತ್ತಿಗೆ. ನಿಮಗೆ ಇಲ್ಲಿ ಹೇಳಬೇಕು, ಅದನ್ನು ಬೆಂಗಳೂರಿಗೆ ತೊಗೊಂಡು ಬಂದಿದ್ದೀರಿ. ಎಸ್, ಅದರ ಬ್ಯಾಕ್ ಸ್ಟೇಜ್ ವರ್ಕ್ ನಾನು ಮಾಡಿದ್ದೆ. ಬಟ್ ಅದನ್ನು ನಾನೇ ಬಿಜೋಳನ್ನು ನಾನು ನಾಟಕಕ್ಕೆ ಲೈಟಿಂಗ್ನಲ್ಲಿ ನಾನು ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಅಲ್ಲಿ ಆಯಿತು, ಒಂದು 5 ಶೋ ಮಾಡಿದ್ವಿ. ಭಾಳ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದ್ಬಿಡ್ತಾನೆ. ಸ್ಟೇಟ್ಸ್ಮನ್, ಹಿಂದೂಸ್ತಾನ್ ಟೈಮ್ಸು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಪೇಟ್ರಿಯಟ್ಟು, ಕ್ಯಾರವಾನು ಎಲ್ಲ ಅದರೊಳಗು. ಅಲ್ಲಿ ಅದು ಯಾವುದೋ ಒಂದು ಬಹಳ ಎತ್ತರದ ಸ್ಥಾನ ಕೊಟ್ಬಿಟ್ರು ನನಗೆ ಆ್ಯಕ್ಟರಾಗಿ. ಓಕೆ, ಅದು ಸದ್ಯ ನನ್ನ ತಲೆಗೇರಲಿಲ್ಲ ಅದು. ಎಸ್, ಈ ನಾಟಕ ಸಂಸ್ಥೆಯಲ್ಲಿ ಇವನೊಬ್ಬ ಮುಖ್ಯ ನಟ.